ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚಿತಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಮೂರು ಲೋಕದ ದೇವನಾದ ಐಶ್ವರ್ಯ, ಸಂಪತ್ತು, ನೆಮ್ಮದಿ, ಶಾಂತಿಗೆ ಕಾರಣೀಭೂತನಾದ ಆ ಪರಮೇಶ್ವರರಲ್ಲಿ ನಾನು ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು, ಆ ಗುರುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕೂದಲು ನಮ್ಮ ಸೌಂದರ್ಯದ ಕಿರೀಟ ಅಷ್ಟೇ ಅಲ್ಲ, ನಮ್ಮ ಆರೋಗ್ಯದ ಸಂಕೇತ ಕೂಡ ಹೌದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ, ಹೆಚ್ಚಿನ ಜನರಿಗೆ ಕಾಡ್ತಕ್ಕಂಥ ಸಮಸ್ಯೆ ಅಂತ ಹೇಳಿದ್ರೆ ಕೂದಲು ಉದುರುವಿಕೆ ಹಾಗೂ ಬೇಗ ಕೂದಲು ಹಣ್ಣಾಗೋದು ಅಂತ ಹೇಳುವಂಥದ್ದು. ಕೂದಲು ಎಷ್ಟು ಉದುರಿದ್ರೆ ಅದು ನಾರ್ಮಲ್ಲು, ಅಥವಾ ಯಾವ ಏಜಲ್ಲಿ ಅದು ಹಣ್ಣಾದರೆ ನಾರ್ಮಲ್, ಯಾವಾಗ ಆದರೆ ಅದು ಅಬ್ನಾರ್ಮಲ್ ಅನ್ನೋದು. ಹಾಗೆ ಆ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಏನೆಲ್ಲ ಆಹಾರಗಳನ್ನು ತಗೊಳ್ಬೇಕು, ಯಾವುದೆಲ್ಲ ಪೋಷಕಾಂಶಗಳು ದೇಹಕ್ಕೆ ಬೇಕು ಅಂತಕ್ಕಂಥದ್ದು. ಹಾಗೆ ನಮ್ಮ ಆಯುರ್ವೇದದಲ್ಲಿ ಆ ಕೂದಲಿನ ಆರೋಗ್ಯನ ಕಾಪಾಡಿಕೊಳ್ಳಿಕ್ಕೆ ನಮ್ಮ ಆಚಾರ್ಯರು ಏನೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ನಾಗರಾಜ ಸಂಗಡಿ ಸರ್, ಆತ್ರೇಯ ಆಯುರ್ವೇದಾಲಯ, ದುರ್ಗಿಗುಡಿ, ಶಿವಮೊಗ್ಗ. ಸರ್, ಇವೆಲ್ಲ ಮಾಹಿತಿಗಳನ್ನು ನೀವು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಖಂಡಿತ. ಇವತ್ತು ನಮ್ಮ ಕೂದಲು ಬರೀ ನೀವು ತಿಳಿಸಿದಂತೆ ಆರೋಗ್ಯದ ಒಂದು ಸಂಕೇತ. ಇದು ನಿಮಗೆ ಕೂದಲು ಉದುರ್ತಿದೆ ಅಂತಂದರೆ ಬರೇ ನಮಗೆ ಕೂದಲು ಉದುರುತ್ತೆ ಅಂತಲ್ಲ, ಏನೋ ಅದು ನಿಮಗೆ ಹೇಳಕ್ಕೆ ಹೊರಟಿದೆ ಅನ್ನುವ ಒಂದು ಸಂದೇಶ. ಕೂದಲು ನಮ್ಮ ದೇಹಕ್ಕೆ ಒಂದು ಕಿರೀಟದ ಮೇಲಿರುವಂತಹ ವಜ್ರದಂತೆ. ಯಾಕೆ ಅಂತಂದರೆ ಕೂದಲು ನಮ್ಮ ದೇಹದ ಅತಿ ಅಮೂಲ್ಯವಾಗಿರ್ತಕ್ಕಂಥ ಅಂಗದಲ್ಲಿ ಒಂದು ಕೂಡ. ಯಾಕೆ ಅಂತಂದರೆ ನಮ್ಮ ಚರ್ಮದ ಸೌಂದರ್ಯದ ಒಂದು ಪ್ರತೀತಿ ಏನಿದೆ ಅಂತಂದರೆ, ಕೂದಲು ಚೆನ್ನಾಗಿದ್ದರೆ ನಮ್ಮದ ಚರ್ಮಕ್ಕೆ ಒಂದು ಹೊಳಪು ಸಿಗುತ್ತೆ. ಹೆಂಗೆ ವಜ್ರದ ಕಿರೀಟ, ವಜ್ರ ಇದ್ದರೆ ಕಿರೀಟಕ್ಕೆ ಒಂದು ಹೊಳಪು, ಒಂದು ಸೌಂದರ್ಯವೋ, ಹಾಗೆಯೇ ಕೂದಲು ಚೆನ್ನಾಗಿದ್ದರೆ ಮಾತ್ರ ನಮ್ಮ ದೇಹಕ್ಕೆ ಒಂದು ಸೌಂದರ್ಯದ ಒಂದು ಮುನ್ನುಡಿಯನ್ನು ಬರಿಬೋದು. ಹಾಗೆಯೇ ಯಾರಿಗೆ ಕೂದಲು ಉದುರುತ್ತಿದೆ, ಯಾಕೆ 25ರಿಂದ 30 ವರ್ಷದ ಒಳಗಿನರಿಗೆ ಕೂದಲು ಉದುರುತ್ತಿದೆ, ದಿನಕ್ಕೆ ಎಷ್ಟು ಕೂದಲು ಉದುರಿದರೆ ಸಾಮಾನ್ಯವಾಗಿ ಅದು ನಾರ್ಮಲ್ ಆಗಿರುತ್ತೆ, ಹಾಗೂ ಒಂದು ದಿನಕ್ಕೆ ಕೂದಲು ಎಷ್ಟು ಬೆಳಿಬೇಕು, ಎಷ್ಟು ಬೆಳೆಯುತ್ತೆ, ಮತ್ತು ಯಾಕೆ ಇವತ್ತಿನ ದಿನಗಳಲ್ಲಿ ಒಂದು 60 ವರ್ಷ ದಾಟಿದವರಿಗೆ ಕೂದಲು ಉದುರುತ್ತಿತ್ತು ಸಾಮಾನ್ಯವಾಗಿ, ಇವತ್ತು 20ರಿಂದ 30 ವರ್ಷದ ಯುವಕರಲ್ಲಿ ಯಾಕೆ ಹೆಚ್ಚು ಕೂದಲು ಉದುರ್ತಾ ಇದೆ, ಯಾಕೆ ಅದು ಕೆಂಜಿಗೆ ಆಗ್ತಾ ಇದೆ, ಯಾಕೆ ಬಾಂಡ್ಲಿ ಆಗ್ತಿದ್ದಾರೆ, ಜೊತೆಗೆ ಕೂದಲು ಬರೀ ಸ್ಟ್ರೆಸ್ಸಿಂದ ಕಡಿಮೆ ಆಗ್ತಿದೆಯಾ, ಒತ್ತಡದ ನಾವೊಂದು ನಿಭಾಯಿಸೋಕ್ಕಾಗ್ದೇ ಕೂದಲು ಉದುರ್ತಿದೆಯಾ, ವಿಟಮಿನ್ಗಳ ಕೊರತೆಯಿಂದ ಆಗ್ತಿದೆಯಾ, ಅಥವಾ ದಿನನಿತ್ಯ ತೈಲ ಹಚ್ಚದೇ ಇರೋದ್ರಿಂದ, ತೈಲ ಅಭ್ಯಂಗ ಮಾಡದೇ ಇರೋದ್ರಿಂದ ಆಗ್ತಾ ಇದೆಯಾ, ಅಥವಾ ನಮಗೆ ಸರಿಯಾದ ಕೂದಲ ಆರೈಕೆ ಗೊತ್ತಿಲ್ಲದೆ ಇರೋದ್ರಿಂದ ಕೂದಲು ಉದುರ್ತಾ ಇದೆಯಾ ಎನ್ನೋದನ್ನ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮೊಂದಿಗೆ ನಾವಿಬ್ಬರು ಹಂಚ್ಕೊಳ್ಳೋಕೆ ಬಂದಿದ್ದೇವೆ. ಈ ಮಾಹಿತಿ ನಿಮ್ಮೆಲ್ಲರಿಗೂ. ಯಾಕೆ ಅಂತಂದರೆ ಇವತ್ತು ನಮ್ಮ ಆಸ್ಪತ್ರೆಗೆ ಸುಮಾರು 4-5 ಜನ ಕೂದಲಿನ ಆರೈಕೆಗೆ ಬಂದಿದ್ದರು. ಅವರು ಸರಿಯಾದ ನಮ್ಮ ಅಡ್ವೈಸಿಂದ, ಔಷಧಿಯಿಂದ, ಒಂದೇ ತಿಂಗಳಲ್ಲಿ ನಾವು ಕೊಟ್ಟ ಔಷಧಿಯಿಂದ ಸಂಪೂರ್ಣವಾಗಿರತಕ್ಕಂತಹ ಉತ್ತಮ ಬದಲಾವಣೆಯನ್ನು ತಗೊಂಡು ಬಂದಿದ್ದಾರೆ. ಈಗ ಸರ್, ನಮಗೆ ಫಸ್ಟ್ ತಿಳಿಸ್ಕೊಡಿ, ಈ ಕೂದಲು ಅಂತ ಹೇಳ್ತಕ್ಕಂಥದ್ದು ನಮ್ಮ ಆಯುರ್ವೇದದಲ್ಲಿ ಅದನ್ನು ಹೇಗೆ ವರ್ಣಿಸಲಾಗಿದೆ, ಅಥವಾ ಅದು ಯಂತ್ರದ ಸಂಕೇತ ಅಂತ ಹೇಳಲಾಗಿದೆ ಸರ್? ಖಂಡಿತ. ನಮ್ಮ ದೇಹ ಸಪ್ತ ಧಾತುಗಳು, ತ್ರಿದೋಷಗಳು ಮತ್ತು ಪಂಚಮಹಾಭೂತಗಳಿಂದ ಆಗಿರ್ತಕ್ಕಂಥದ್ದು. ಕೂದಲು ತ್ರಿವನ್ನೂ ಇದೆ. ಈ ಕೂದಲು ಕೂಡ ಅಸ್ಥಿ ಧಾತುವಿನ ಮಲ, ಧಾತು ಉಪಧಾತು ಅಂತ ನಾವು ಪರಿಗಣಿಸ್ತೇವೆ. ಅಸ್ಥಿ ಧಾತುವಿನ ಮಲ, ಯಾರಿಗೆ ಮೂಳೆ ಬಹಳ ಗಟ್ಟಿಯುತವಾಗಿರುತ್ತೆ, ಯಾರಿಗೆ ಸಪ್ತ ಧಾತುಗಳ ಸಾರ ಚೆನ್ನಾಗಿರುತ್ತೆ, ಕೂದಲು ತುಂಬ ಚೆನ್ನಾಗಿರುತ್ತೆ. ಸೊ ಕೂದಲು ಕೆಲವೊಬ್ಬರಿಗೆ ಸುಮಾರು ಕಾಲಡಿವರೆಗೂ ಹೋಗ್ತಿರುತ್ತೆ. ಕೆಲವೊಬ್ಬರು ಕೇಶ ರಾಶಿಗಳನ್ನು ಅವರು ಸುತ್ತಿಕೊಂಡು ತಲೆಯಲ್ಲಿ ಇಟ್ಕೊಂಡ್ರೆ ದೊಡ್ಡ ಕಿರೀಟವನ್ನು ಇಟ್ಕೊಂಡಿರೋರ ಹತ್ರ ಭಾಸ ಆಗ್ತದೆ. ಸೊ ಇದು ಯಾಕೆ ಅಂತಂದರೆ ಆ ಒಂದು ಕೂದಲಿನ ಪೌಷ್ಟಿಕತೆ ಚೆನ್ನಾಗಿದ್ದು ಅದರಲ್ಲಿ ಅವರ ಆರೋಗ್ಯ ಚೆನ್ನಾಗಿದೆ ಅಂತ ತೋರಿಸ್ತದೆ. ಸೊ ಒಂದು ದಿನಕ್ಕೆ ಕೂದಲು ಎಷ್ಟು ಉದುರ್ಬೋದು ಅನ್ನೋದಾದರೆ, ದಿನಕ್ಕೆ 50ರಿಂದ 100 ಕೂದಲು ಸಾಮಾನ್ಯವಾಗಿ ಉದುರುತ್ತೆ. ಒಬ್ಬ ಮನುಷ್ಯನಲ್ಲಿ ಕೂದಲು ಸುಮಾರು 1ರಿಂದ 1.5 ಲಕ್ಷ ಕೂದಲು ಇರುತ್ತೆ ದಿನಕ್ಕೆ, ಅಥವಾ ಒಂದು ತಿಂಗಳಿಗೆ ಕಡಿಮೆ ಅಂದರೂ 1ರಿಂದ 1.5 ಸೆಂಟಿಮೀಟರ್ ಕೂದಲು ಬೆಳೆಯುತ್ತೆ. ತದನಂತರ ನಮ್ಮ ಕೂದಲಿಗೆ ದಿನನಿತ್ಯ
ಸ್ನಾನ ಮಾಡೋಕ್ಕಾಗದೇ ಇದ್ರೂ ಕನಿಷ್ಠ ವಾರಕ್ಕೆ 2 ರಿಂದ 3 ಬಾರಿ ಆದರೂ ಸ್ನಾನ ಮಾಡಬೇಕು. ಇವು ಸಾಮಾನ್ಯವಾಗಿ ನಾವು ಬೇಸಿಕಲ್ಲಿ ತಿಳಿದುಕೊಳ್ಳುವಂಥದ್ದು. ಸರ್, ಇಂದಿನ ಯುವಕರಲ್ಲಿ ಅಂತಂದ್ರೆ 25 ರಿಂದ 30 ವರ್ಷದಲ್ಲಿ ಈ ಕೂದಲು ಉದುರೋದು ಮತ್ತೆ ಪ್ರೀ ಮೆಚೂರ್ ಗ್ರೇಯಿಂಗ್ ಅನ್ನೋದು ತುಂಬಾ ನಮ್ಮ OPD ಯಲ್ಲಿ ಬರ್ತಾರೆ ಪೇಷಂಟ್ಸ್ಗಳು. ಸೊ ಅದಕ್ಕೆ ಏನ್ ಕಾರಣ, ಹಾಗೆ ಅದನ್ನ ಹೆಂಗ್ ತಡೆಗಟ್ಬೋದು ಸರ್? ನೋಡಿ, ಸುಮಾರು 20 ರಿಂದ 25 ವರ್ಷದ ಯುವಕರಲ್ಲಿ ಇವತ್ತು ಹೆಚ್ಚಿನ ಕೂದಲು ಉದುರೋದು, ಕೂದಲು ವೈಟ್ ಆಗಂಥದ್ದು, ಬಾಲ್ಡ್ ಆಗಂಥದ್ದು, ಅವರು ಮಾನಸಿಕವಾಗಿ ಕೂದಲು ಹೋಗಿದೆ ಅಂತೇಳಿ ಬಹಳಷ್ಟು ಜನ ಸೈಕಾಲಜಿಕಲ್ ಇಶ್ಯೂಸ್ ಅನ್ನ ಕಂಡವರನ್ನ ನಾವು ಬಹಳ ಪೇಷಂಟ್ ಅಲ್ಲಿ ನೋಡ್ತೀವಿ. ಮದುವೆ ಆಗಿರೋದಿಲ್ಲ ಪಾಪ, ಇವತ್ತು ಎಲ್ಲ ಚೆನ್ನಾಗಿದ್ರೆ ಹೆಣ್ಣು ಕೊಡೋದು ಕಷ್ಟ. ಸೊ ಅಂಥದ್ರಲ್ಲಿ ಇವತ್ತಿನ ಯುವಕರಲ್ಲಿ ಕೂದಲಿಲ್ಲ, ಬಾಲ್ಡ್ನೆಸ್ಸು ಮತ್ತೆ ಹೇರ್ ತಿನ್ನಾಗುವಂಥದ್ದು, ಇದು ಮಾನಸಿಕ ಕಾಯಿಲೆಯನ್ನು ಹೆಚ್ಚು ಮಾಡುತ್ತೆ. ಜೊತೆಗೆ ಇವೆಲ್ಲ ಮಾನಸಿಕ ಕಾಯಿಲೆ ಇದ್ರೂ ಬರುತ್ತೆ. ಜೊತೆಗೆ ಇದು ಬರೀ ಒಂದು ಕೂದಲು ಉದುರೋದು ನಮ್ಮ ಆರೋಗ್ಯದ ಸಂಕೇತವನ್ನು ತೋರಿಸುತ್ತೆ. ಸೊ ಹೀಗಿರುವಾಗ ಕೂದಲು ಉದುರೋದು ಯಾಕೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಕೂದಲು ಉದುರೋದು ಇವತ್ತಿನ ಯುವ ಸಾಮಾನ್ಯರಲ್ಲಿ ಒತ್ತಡವನ್ನ ಅವರು ನಿಭಾಯಿಸಕ್ಕೆ ಆಗ್ತಾ ಇಲ್ಲ. ಕಾರ್ಟಿಜೋಲ್ ಅನ್ನುವಂಥ ಹಾರ್ಮೋನು ದೇಹದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರಿ ನಮ್ಮ ಅಸ್ಥಿ ಧಾತುವನ್ನು ಕ್ಷಯ ಮಾಡಿ, ಅಸ್ಥಿ ಧಾತುವನ್ನ ಧಾತುವಾಗಿರ್ತಕ್ಕಂಥ ಈ ಕೇಶವನ್ನ ಅದು ಹಾಳು ಮಾಡ್ತಾ ಇದೆ. ಹಾಗಾಗಿ ಒತ್ತಡವನ್ನ ನಿಭಾಯಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಮಾನಸಿಕ ಒತ್ತಡ ಜೀವನ ಶೈಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೆ ನಿದ್ರಾಹೀನತೆ. ಇವತ್ತಿನ ಯುವಕರು ನೋಡಿ, ಬಹಳಷ್ಟು ಜನ ಕನಿಷ್ಠ ಒಬ್ಬ ಆರೋಗ್ಯವಾಗಿರ್ಬೇಕಾದ್ರೆ ಮನುಷ್ಯ ಎಷ್ಟು ನಿದ್ದೆ ಮಾಡ್ಬೇಕು ಹೇಳಿ? ಸುಮಾರು 7 to 8 ಅವರ್ಸ್ ನಿದ್ದೆ ಮಾಡಲೇಬೇಕು. ಆದರೆ ಇವತ್ತಿನ ಯುವಕರು ರಾತ್ರಿ ಪಾರ್ಟಿ ಮಾಡ್ತಾರೆ, ಲೇಟ್ ನೈಟ್ ಊಟ ಮಾಡ್ತಾರೆ, ಕುತ್ಕೊಂಡು ಎಲ್ಲ ಚಿಟ್ ಚಾಟ್ ಮಾಡ್ತಾರೆ, ಅಥವಾ ಮೊಬೈಲ್ಗಳನ್ನು ಹಿಡ್ಕೊಂಡು ರೀಲ್ಸ್ ನೋಡಿ ರಾತ್ರಿ 2 ಗಂಟೆವರೆಗೂ ನೋಡ್ತಾರೆ. ಕೆಲವು ಪೇಷಂಟ್ 4 ಗಂಟೆಗೆ ಮಲಗ್ತಾರೆ, ಕೆಲವೊಬ್ರು 1 ಗಂಟೆವರೆಗೂ ಮಲಗ್ತಾರೆ. ಈ ಥರದ ನಿದ್ರಾಹೀನತೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡವನ್ನು ಕೊಡೋದಷ್ಟೇ ಅಲ್ಲ, ವಾತ ಪ್ರಕೋಪವನ್ನು ಮಾಡಿ, ಅಸ್ಥಿಧಾತುವನ್ನು ಕ್ಷಯ ಮಾಡಿ, ಅಸ್ಥಿಧಾತುವಿಗೆ ಸಂಬಂಧವಾಗಿರ್ತಕ್ಕಂತಹ ಕೇಶವನ್ನು ಕೂಡ ಹಾಳು ಮಾಡ್ತದೆ. ಇವತ್ತು ನೋಡಿರ್ಬೋದು ನೀವು, ಫಾಸ್ಟ್ ಫುಡ್ ಸೇವನೆ ಹಳ್ಳಿಗಳಲ್ಲೂ, ದಿಲ್ಲಿಗಳಲ್ಲೂ, ನಗರ ಪ್ರದೇಶಗಳಲ್ಲೂ ಮತ್ತು ಸ್ಲಮ್ಗಳಿಂದ ಹಿಡಿದು ಎಲ್ಲ ಕಡೆಗೂ ಫಾಸ್ಟ್ ಫುಡ್. ಸರ್, ಈಗಿನ ಕಾಸ್ಮೆಟಿಕ್ ಜಗತ್ತಲ್ಲಿ ಬೇಕಾದಷ್ಟು ಪ್ರಾಡಕ್ಟ್ಗಳಿದೆ. ಅದರಲ್ಲಿ ನಾವು ಯಾಕೆ ಆಯುರ್ವೇದವನ್ನ ಸೆಲೆಕ್ಟ್ ಮಾಡ್ಕೋಬೇಕು? ಅದರಿಂದ ಬೇರೆದ್ರಕ್ಕಿಂತನೂ ಎಷ್ಟು ನಮಗೆ ಉತ್ತಮ ಆಗುತ್ತೆ ಸರ್? ಖಂಡಿತ. ನೋಡಿ, ಆಯುರ್ವೇದವನ್ನ ಪಾಲನೆ ಮಾಡೋದ್ರಿಂದ ನಮಗೆ ಕೂದಲು ಮತ್ತೆ ಬೆಳಿಬಹುದು ಅನ್ನೋದು ಕೇಳೋದಾದ್ರೆ, ನೀವು ಇದನ್ನ ನಾನು ಅರ್ಥವಾಗಿ ತಿಳ್ಕೊಂಡ್ರೆ, ಖಂಡಿತ ಕಾರಣವನ್ನು ಅವಲಂಬಿಸಿರುತ್ತೆ. ಅವರು ಬಂದು ತೋರಿಸ್ಕೋಬೇಕು. ತುಂಬಾ ಸಮಸ್ಯೆ ಇದ್ರೆ ಅದಕ್ಕೆ ವಮನ, ಪಂಚಕರ್ಮ ಇವುಗಳನ್ನ ಮಾಡಿ ನಾವು ಸಂಪೂರ್ಣವಾಗಿ ದೇಹ ಶುದ್ಧಿ ಮಾಡಿ ಅಸ್ಥಿಧಾತುವನ್ನ ಸರಿ ಮಾಡಿ ಕೇಶವನ್ನ ಶಕ್ತಿ ತುಂಬೋದು. ಆದರೆ ಅವರ ವಿಟಮಿನ್ ಕೊರತೆ, ನಿದ್ರಾಹೀನತೆ, ಒತ್ತಡ, ಸರಿಯಾದ ಆಹಾರದ ಸಮರ್ಪಕ ಮಾಡದೇ ಇದ್ರೆ ಖಂಡಿತ ಇವು ಕೂಡ ಇರ್ತವೆ. ಅವನ್ನೆಲ್ಲ ಸರಿ ಮಾಡ್ಕೊಳ್ಳೋಣ. ಆದ್ರೆ ಆಯುರ್ವೇದದಲ್ಲಿ ಹೇಳಿರೋ ಚಿಕಿತ್ಸೆಗಳು ತುಂಬಾ ಪರಿಣಾಮಕಾರಿ. ಒಂದು, ತೈಲ ಅಭ್ಯಂಗ ಮಾಡ್ಕೋಬೇಕು, ನಮಗೆ ಹೆಡ್ ಮಸಾಜ್ ಅಂತ ನಾವು ಕರಿತೀವಿ. ಅದೇ ರೀತಿ ಮೂರ್ತಿ ತೈಲ ಅದನ್ನ ಕರಿತೀವಿ. ಅದಕ್ಕೆ ಶಿರೋ ಬಸ್ತಿ ಅಂತಾನು ಕರಿತೀವಿ. ಆಮೇಲೆ ನಾವು ತಲೆಗೆ ಒಂದು ಪಿಚುಗಳನ್ನ ಇಡ್ತೀವಿ, ಮತ್ತೆ ಶಿರೋ ತಾಲಮ್ ಅಂತ ಮಾಡ್ತೀವಿ. ಮತ್ತೆ ಅಷ್ಟೇ ಅಲ್ಲ, ನಾವು ಕಪ್ಪಿಂಗ್ ಥೆರಪಿಯನ್ನ ಮಾಡ್ತೀವಿ. ಡ್ರೈ ಮಾಡ್ಬೋದು, ವೆಟ್ ಮಾಡ್ಬೋದು, ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ. ಅದೇ ರೀತಿ ಶಿರೋ ಲೇಪಗಳನ್ನು ಮಾಡ್ತೀವಿ. ಅದಕ್ಕೆ ನಾವು ಹೇಳ್ತೀವಿ ಶಿರೋಧಾರ ಅಂತ. ತಕ್ರದಾರ ಇರ್ಬೋದು, ಶಿರೋಧಾರ ಇರ್ಬೋದು, ತೈಲ ದಾರಗಳಿಂದ ಮಾಡುವಂಥದ್ದು, ಮಜ್ಜಿಗೆಯಿಂದ ಮಾಡುವಂಥದ್ದು, ಹೀಗೆ ಬಹಳಷ್ಟು ಚಿಕಿತ್ಸಾ ಪದ್ಧತಿಗಳನ್ನು ಆಯುರ್ವೇದದಲ್ಲಿ ಸಮರ್ಪಕವಾಗಿ ಹೇಳಿದ್ದಾರೆ. ಅವರಿಗೆ ನಾನು ತುಂಬ ದೊಡ್ಡ ಸಲ್ಯೂಟನ್ನು ಹೊಡಿತೇನೆ. ಯಾಕೆ ಅಂದರೆ ಆ ಚಿಕಿತ್ಸಾ ಕ್ರಮಗಳೇ 5,000 ವರ್ಷಗಳಿಂದ ಹೇಳಿದ್ದು ಇವತ್ತು ಉಪಯೋಗಕ್ಕೆ ಬರ್ತಿದೆ. ಆಯುರ್ವೇದವನ್ನು ಪಾಲಿಸಿ, ಆರೋಗ್ಯ ನಿಮ್ಮದಾಗಿಸಿ. ನಿಮ್ಮ ಕೂದಲು, ನಿಮ್ಮ ಆರೈಕೆ, ನಮ್ಮ ಹೊಣೆ. ನಮ್ಮ ಈ ಸಲಹೆಗಳನ್ನು ಪಾಲಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ನಮ್ಮ ಆತ್ರೇಯ ಆಯುರ್ವೇದಾಲಯದಲ್ಲೂ ನಾವು ತಿಳಿಸುವಂತೆ ಎಷ್ಟಿ ಮಧು, ಅವಲಕ್ಕಿ, ಹರಿತಕ್ಕಿ, ವಿಭಿತಕ್ಕಿ, ಹಾಗೆಯೇ ಈ ನೀಮ್ ಪೌಡ್ರ್, ಭೃಂಗರಾಜ, ಚಂದನ, ಜಟಮಾಂಸಿ, ಹೀಗೆ ಸುಮಾರಷ್ಟು ಸೀಗೆಕಾಯಿ, ಅಂಟುಲಕಾಯಿ ಬಳಸಿಕೊಂಡು ನಾವು ಕೂದಲಿನ ಆರೈಕೆಯನ್ನು ಬಹಳ ಚೆನ್ನಾಗಿ ಮಾಡ್ತಿದ್ದೇವೆ. ನಮ್ಮ ಫಾರ್ಮುಲಾನ ನಾನು ಜನಸಾಮಾನ್ಯರಿಗೆ ಹೇಳ್ತಿದ್ದೀನಿ. ಯಾಕೆ ಅಂತಂದರೆ ಎಲ್ಲರಿಗೂ ಕೂಡ ಇದು ಉಪಯೋಗಕಾರಿ ಆಗಲಿ ಅಂತ. ನೋಡಿ, ನಾವು ಈ ಔಷಧವನ್ನು ಬಳಸ್ತೇವೆ. ಇದರಲ್ಲಿ ಬಳಸುವ ಇಂಗ್ರೀಡಿಯೆಂಟ್ ನಾನು ಹೇಳ್ಬಿಟ್ಟಿದ್ದೀನಿ. ಒಂದು, ಎಷ್ಟಿ ಮಧು, ಜಟಮಾಂಸಿ, ಅಮಲಕ್ಕಿ, ಹರಿತಕ್ಕಿ, ವಿಭಿತಕ್ಕಿ, ಚಂದನ, ಭೃಂಗರಾಜ, ಹೀಗೆ ಇನ್ನೂ ಕೆಲವು ನಮ್ಮ ಕೂದಲಿಗೆ ಬೇಕಾಗಿರತಕ್ಕಂತಹ ಇನ್ನೂ ಉಪಯುಕ್ತವಾಗಿರತಕ್ಕಂತಹ ಈ ಕಬ್ಬಿಣದ ಪುಡಿ, ಇದನ್ನು ಸಹ ಬಳಸ್ತೇವೆ. ಹಾಗೆ ಬರುವ ನಂಬರಿಗೆ ನೀವು ಕರೆ ಮಾಡಿ ತಿಳಿಸಿ
ಖಂಡಿತ ನಿಮಗೆ ಇದನ್ನ ದೊರಕುವಂತೆ ಮಾಡುವ ಜವಾಬ್ದಾರಿ ನಮ್ಮದು. ಯಾಕೆ ಅಂದರೆ ನಿಮ್ಮ ತಲೆ ಕೂದಲು ಬೆಳೆಸುವ ಕರ್ತವ್ಯ ಮತ್ತು ಜವಾಬ್ದಾರಿ ಆಯುರ್ವೇದ ವೈದ್ಯರಾಗಿ ನಾವು ಮಾಡಬೇಕಾಗಿದೆ. ಖಂಡಿತ ನಿಮ್ಮ ಆರೋಗ್ಯದ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ಆದರೆ ನೀವು ಯೋಚಿಸಬೇಕಿದೆ, ಏನನ್ನು ಬಳಸಬೇಕು, ಏನನ್ನು ಬಳಸಬಾರದು.